ಗುರುಗಳೇ, ಮಕ್ಕಳಿಗೆ ಆಸ್ತಿ ಅಂತಂದರೆ ಯಾವುದು ಗುರುಗಳೇ? ನಾವು ಅಂದ್ಕೊಂಡಿರ್ತೀವಿ ದುಡ್ಡು ಮಾಡೋದು, ಬಿಲ್ಡಿಂಗ್ಗಳಿರೋದು, ಇದನ್ನು ಆಸ್ತಿ ಅಂದ್ಕೊಂಡಿರ್ತೀವಿ ಗುರುಗಳೇ. ನಿಜವಾಗ್ಲೂ ಮಕ್ಕಳ ಆಸ್ತಿ ಅಂತಂದರೆ ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಕ್ಕಳ ಆಸ್ತಿ ಯಾವುದು ಅಂದರೆ ಎಜುಕೇಷನ್ ಅಂತ ಅಂದ್ಕೊಂಡಿದ್ದೀವಿ. ಹಾಂ ಗುರುಗಳೇ, ಅಂದ್ಕೊಳ್ಳೋಣ, ತಪ್ಪಿಲ್ಲ. ಆದರೆ ಅವರು ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯವಾಗಿರೋದಕ್ಕೂ ವಿದ್ಯೆಗೂ ಸಂಬಂಧ ಇದೆಯಾ? ಇಲ್ಲ ಗುರುಗಳೇ, ಇಲ್ಲ. ಅದೊಂದು ಭಾಗ. ಹೌದು. ವಿದ್ಯೆ ಅನ್ನೋದು ಮಕ್ಕಳಿಗೆ ಕೊಡಬೇಕಾದದ್ದು ಒಂದು ಭಾಗ, ಕರ್ತವ್ಯ ಕೂಡ ಹೌದು. ಆದರೆ ಆರೋಗ್ಯ ಎಲ್ಲಿ ಕೊಡೋದು ಮಕ್ಕಳಿಗೆ? ಅದು ಮಕ್ಕಳಿಗೆ ಆಸ್ತಿ ಹೌದಾ ಅಲ್ವಾ? ಖಂಡಿತವಾಗ್ಲೂ ಹೌದು ಗುರುಗಳೇ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮಕ್ಕಳ ಆಸ್ತಿ ಯಾವುದು ಅಂದರೆ ಆಶ್ಚರ್ಯಕವಾಗಿರ್ತಕ್ಕಂತಹ ಒಂದು ಪದವನ್ನು ಈಗ ನಾನು ಹೇಳ್ತೇನೆ. ಪ್ರತಿದಿನವೂ ಆಶ್ಚರ್ಯನೇ ಅಲ್ವಾ? ಹಾಂ ಗುರುಗಳೇ. ಈಗ ಪ್ರತಿದಿನ ಆಶ್ಚರ್ಯಕವಾದ ದಿನವನ್ನು ನಾವು ಸರ್ಪ್ರೈಸ್ ಮಾಡಬೇಕಾ ಬೇಡವಾ? ಖಂಡಿತ ಮಾಡಬೇಕು. ಜೀವನ ಅಂದರೆ ಅದು ಅಲ್ವಾ? ಹೌದು. ಒಂದೊಂದು ಕ್ಷಣನೂ ಕೂಡ ಖುಷಿಯಾಗಿ ಬದುಕಬೇಕು, ನಗುತ್ತಾ ಬದುಕಬೇಕು. ಬದುಕ್ತಾ ಇದ್ದೀವಾ? ನಿಜ ಇಲ್ಲ ಗುರುಗಳೇ. ಬೈಕೆ ಅಂತೂ ಇದೆ, ಹೌದು. ಆದರೆ ಆಗ್ತಿಲ್ಲ, ಸಿಗ್ತಿಲ್ಲ, ಈಡೇರ್ತಿಲ್ಲ, ಆಗ್ತಿಲ್ಲ, ಗೊತ್ತಿಲ್ಲ. ಸೊ ಆ ಉದ್ದೇಶಕ್ಕೋಸ್ಕರವಾಗಿ ಪ್ರತಿದಿನವೂ ಕೂಡ ಒಂದು ಹೊಸ ವಿಚಾರ, ಹೊಸತನವಾಗಿರಬೇಕು, ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರಬೇಕು, ಹೇಳೋಕ್ಕೆ ಚೆನ್ನಾಗಿರಬೇಕು, ಮತ್ತು ಅರ್ಗಿಸ್ಕೊಳ್ಳೋಕೆ ಚೆನ್ನಾಗಿರಬೇಕು, ಎಲ್ಲದಕ್ಕಿಂತ ಅರ್ಥ ಮಾಡ್ಕೊಳ್ಳೋಕೆ ಚೆನ್ನಾಗಿರಬೇಕು. ಇದೇ ನಮ್ಮ ಆರೋಗ್ಯದ ರಹಸ್ಯಕರವಾಗಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ. ಹೌದು. ಇದು ಎಲ್ಲರಿಗೂ ಕೂಡ, ಮಕ್ಕಳಿಂದ ಆದಿಯಾಗಿ ಹಿಡಿದು ದೊಡ್ಡೋರ್ವರೆಗೂ ಈ ಆಸ್ತಿಯನ್ನು ಪ್ರತಿದಿನ ಉಣಬಡಿಸುವಂತಹ ಕರ್ತವ್ಯ ನಮ್ಮದು. ಊಟ ಮಾಡೋ ಕರ್ತವ್ಯ ವೀಕ್ಷಕರದು. ಈಗ ವಿಚಾರಕ್ಕೆ ಬರೋದೇ ಆದರೆ, ಮಕ್ಕಳ ಆಸ್ತಿ ಯಾವುದು ಅಂದರೆ ವಿವರಣೆಯನ್ನು ಹೇಳಾಗಿದೆ. ಈಗ ಮೂಲ ತತ್ವಕ್ಕೆ ಬಂದಾಗ, ನಾಮಕರಣ ಅಂತಕ್ಕಂಥದ್ದನ್ನು ಅರ್ಥವಾಗಿ ತಿಳ್ಕೊಂಡ್ರೆ, ಮಗುವಿನ ನಾಮಕರಣದ ಅರ್ಥವನ್ನು ತಿಳಿದಾಗ ಮಗುವಿನ ಆಸ್ತಿ ಸ್ಟಾರ್ಟ್.